ನೆನೆ ಧಾರಾಕಾರ ಮಳೆ ಸುರಿದಿದೆ. ಅನಾಥಾಶ್ರಮಕ್ಕೂ ಕೂಡ ಆ ಮಳೆ ನೀರು ನುಗ್ಗಿದೆ. ಅನಾಥಾಶ್ರಮಕ್ಕೆ ಮಳೆ ನೀರು ನುಗ್ಗಿ ರಾತ್ರಿ ಇಡೀ ಜನ ಪರದಾಡಿದ್ದಾರೆ. ಆ ಅನಾಥಾಶ್ರಮದಲ್ಲಿ ಇರುವಂತಹ ಮಕ್ಕಳು ಕೂಡ ಪರದಾಟವನ್ನ ಅನುಭವಿಸಿದ್ದಾರೆ. ವೃದ್ಧರು ಪರದಾಡ್ತಾ ಇದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಕುತ್ಕೊಳ್ಳೋದಕ್ಕೆ ಚೇರ್ ಸಹ ಸಾಕಾಗ್ತಾ ಇಲ್ಲ. ಯಾಕಂದ್ರೆ ಇಡೀ ಅನಾಥಾಶ್ರಮ ನೀರುಮಯ ಆಗ್ಬಿಟ್ಟಿದೆ. ಹೊರಗಡೆ ಕಾಲಿಡೋದಕ್ಕೂ ಕೂಡ ಅವರಿಗೆ ಸಾಧ್ಯವಾಗ್ತಿಲ್ಲ. ಅನಾಥಾಶ್ರಮದಲ್ಲಿ ಯಾರು ವಾಸ ಮಾಡ್ತಾರೆ ಅಂತ ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತು. ಅಂಗವಿಕಲರು, ಮನೆಯಲ್ಲಿ ಯಾರು ಆಶ್ರಯ ನೀಡೋದಕ್ಕೆ ಸಾಧ್ಯವಾಗದಂತಹ ಜನ ಅಲ್ಲಿ ವಾಸ ಮಾಡ್ತಾರೆ. ವೀಲ್ ಚೇರ್ನು ಕೂಡ ಸರಿಯಾದ ಪರಿಸ್ಥಿತಿಯಲ್ಲಿ ಇರಿಸೋದಕ್ಕೆ ಸಾಧ್ಯವಾಗ್ತಿಲ್ಲ. ಅಂಥ ಚಿತ್ರಣ ಹೆಣ್ಣೂರಲ್ಲಿ ಕಂಡು ಬರ್ತಾ ಇದೆ. ಅನಾಥಾಶ್ರಮದ ಅಡುಗೆ ಮನೆಗೂ ಸಹ ನೀರು ನುಗ್ಗಿದೆ. ದಿನಸಿ ವಸ್ತುಗಳು ಜಲಾವೃತವಾಗಿದೆ. ಈ ಬಡವರಿಗೆ, ಈ ರೋಗಿಗಳಿಗೆ, ಈ ಮಕ್ಕಳಿಗೆ, ಈ ಅನಾಥರಿಗೆ ಅಡುಗೆ ಮಾಡಿಸೋದು ಹೇಗೆ, ಬಡಿಸೋದು ಹೇಗೆ? ಇವ್ರನ್ನ ಮಲ್ಕೊಳ್ಳೋದಕ್ಕೂ ಕೂಡ ಜಾಗ ಇಲ್ಲದಂಗೆ ಮಾಡಿಬಿಟ್ಟಿದೆ ಈ ವರುಣ. ಎಲ್ಲಿ ಮಲಗಿಸೋದು ಇವರಿಗೆ? ಇವ್ರನ್ನ ರೆಸ್ಕ್ಯೂ ಮಾಡೋದು ಹೇಗೆ? ಎಷ್ಟು ಜನರನ್ನಂತ ಹೊರಗಡೆ ಕರ್ಕೊಂಡು ಹೋಗೋದು? ಒಟ್ಟು 70 ಮಂದಿ ಇರುವಂತಹ ಅನಾಥಾಶ್ರಮ ಸದ್ಯಕ್ಕೆ ನೋಡ್ತಾ ಇದ್ದೀರಾ ನೀವು. ಅಧಿಕಾರಿಗಳ ನಿರ್ಲಕ್ಷ್ಯ ನಲಗಿ ಹೋಗಿದ್ದಾರೆ ಈ ಹಿರಿಯ ಜೀವಗಳು. ಒಂದೊಂದು ದೃಶ್ಯವೂ ಬಿಚ್ಚಿಡ್ತಾ ಇದೆ. 108 ಕಥೆ. ಮಧ್ಯಾಹ್ನ ಆದ್ರೂ ಕೂಡ ಯಾವುದೇ ಕ್ರಮ ಕೈಗೊಂಡಿಲ್ಲ ಅಧಿಕಾರಿಗಳು. ಬಿಬಿಎಂಪಿ ಪಾಲಿಕೆ ಅಧಿಕಾರಿಗಳ ವಿರುದ್ಧ ಅನಾಥರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ತಮ್ಮ ಸಂಕಟ ಹೊರಹಾಕ್ತಾ ಇದ್ದಾರೆ. ಕೇರ್ ಶೆಲ್ಟರ್ ಪಬ್ಲಿಕ್ ಚಾರಿಟೇಬಲ್ ಟ್ರಸ್ಟ್ ಜನರ ಪರಿಸ್ಥಿತಿ ಇದು. ಇದೇ ಕೇರ್ ಶೆಲ್ಟರ್ ಪಬ್ಲಿಕ್ ಚಾರಿಟೇಬಲ್ ಟ್ರಸ್ಟ್ ಇಂದ ಲೈವ್ ಡೀಟೇಲ್ಸ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಗತಿ ರೆಡಿಯಾಗಿದ್ದಾರೆ. ಪ್ರಗತಿ, ಈ ಒಂದೊಂದು ದೃಶ್ಯ ನೋಡ್ತಾ ಇದ್ರೆ ನಿಜಕ್ಕೂ ಕಣ್ಣಂಚಲ್ಲಿ ನೀರು ಬರುತ್ತೆ. ಎಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆಯಲ್ಲ ಈ ಅನಾಥಾಶ್ರಮದಲ್ಲಿ ವಾಸ ಮಾಡುವಂತಹ ಹಿರಿಯ ಜನರಿಗೆ, ಇಲ್ಲಿರುವಂತಹ ರೋಗಿಗಳಿಗೆ ಅಂತ. ಅವ್ರನ್ನೇ ಕೇಳಿ ಏನಂತಾರೆ ಅವ್ರು ಈ ಪರಿಸ್ಥಿತಿಗೆ ಅಂತ. ರೈಟ್ ಪ್ರಗತಿ, ನೀವು ನಿಂತ್ಕೊಂಡಿರುವಂತಹ ಜಾಗ ನೋಡಿದ್ರೆ ನಿಜಕ್ಕೂ ಕರಳು ಚುರ್ರನ್ನುತ್ತೆ. ಯಾಕಂದ್ರೆ ರೋಗಿಗಳು, ಹಿರಿಯರು, ಅಂಗವಿಕಲರು ಇರುವಂತಹ ಜಾಗ ಅದು. ಹೊರಗಡೆ ಕಾಲಿಡೋದಕ್ಕೂ ಕೂಡ ಅವ್ರಿಗೆ ಆಗ್ತಾ ಇಲ್ಲ. ಯಾಕಂದ್ರೆ ಸುತ್ತಲೂ ನೀರಾವರಿಸ್ಕೊಂಡ್ಬಿಟ್ಟಿದೆ. ಹೇಗ್ ಕಳಿತಿದ್ದಾರೆ ಇವ್ರ ಕಾಲ? ಇವ್ರ ಸಹಾಯಕ್ಕೆ ಯಾರು ಬಂದಿಲ್ವಾ ಈವರೆಗೂ? ಸಭಾ, ಜಗತ್ತಿನ ಕೊನೆಯ ಮಾನವ ಇರುವವರೆಗೂ ಕೂಡ ಯಾರು ಅನಾಥರಲ್ಲ ಅನ್ನುವಂತಹ ಒಂದು ಧ್ಯೇಯದ ಮೂಲಕ ಈ ಒಂದು ಆಶ್ರಮ ರನ್ ಆಗ್ತಾ ಇರುವಂತದ್ದು. ನಾನೀಗ ಅದೇ ಆಶ್ರಮದಲ್ಲಿ ಇದ್ದೀನಿ. HBR ಲೇಔಟ್ ಅಂದ್ರೆ 5th ಸೆಕ್ಟರ್ ನಲ್ಲಿ ಈ ಒಂದು ಆಶ್ರಮ ಇದೆ. ಇದರ ಪ್ರತಿಯೊಂದು ದೃಶ್ಯಾವಳಿಯನ್ನು ಕೂಡ ನಮ್ಮ ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಹೊಸಕೋಟೆ ಅವರು ನಿಮ್ಗೆ ತೋರಿಸ್ತಾ ಹೋಗುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಅಂದ್ರೆ ಕೇರ್ ಶೆಲ್ಟರ್ ಪಬ್ಲಿಕ್ ಚಾರಿಟೇಬಲ್ ಟ್ರಸ್ಟ್ ಇದು. ಈ ಒಂದು ಟ್ರಸ್ಟ್ ಅಲ್ಲಿ ತಡರಾತ್ರಿ 12 ಗಂಟೆಗೆ ದಿಢೀರ್ ಅಂತ ಮನೆಯ ಒಳಗಡೆ, ಅಂದ್ರೆ ಈ ಆಶ್ರಮದ ಒಳಗಡೆ ನೀರು ನುಗ್ಗಿ ಬಿಡುತ್ತೆ. ನುಗ್ಗಿರುವಂತಹ ಎಫೆಕ್ಟ್ ಪ್ರತಿಯೊಂದು ಕಡೆ ಕೂಡ ಜಲಾವೃತ ಆಗಿರುವಂತಹದ್ದು. ನಮ್ಮ ಕ್ಯಾಮ್ರಾಮನ್ ಮಂಜುನಾಥ್ ಹೊಸಕೋಟೆ ನಿಮಗೆ ಈ ಒಂದು ಆಶ್ರಮದ ಅಡುಗೆ ಮನೆಯ ಚಿತ್ರಣ ಯಾವ ರೀತಿಯಾಗಿದೆ ಅನ್ನೋದನ್ನ ಮೊದಲನೇದಾಗಿ ತೋರಿಸ್ತಾ ಹೋಗ್ತಾರೆ. ಪ್ರತಿಯೊಂದು ಪಾತ್ರೆಯೂ ಕೂಡ ಇಲ್ಲಿ ಮುಳುಗಿ ಹೋಗಿರುವಂತಹ ಚಿತ್ರಣ ಕಾಣಸಿಗ್ತಾ ಇರುವಂತದ್ದು. ಅದ್ರ ಜೊತೆಗೆ ಅಕ್ಕಿ ಆಗ್ಲಿ ಎಲ್ಲವೂ ಕೂಡ ಇಲ್ಲಿ ಮುಳುಗಿ ಹೋಗಿರುವಂತದ್ದು. ಅವರ ದಿನಸಿ ಐಟಮ್ಸ್ ಗಳು ಏನಿತ್ತು ಅವೆಲ್ಲವೂ ಕೂಡ ಅರ್ಧಕ್ಕರ್ಧ ಮುಳುಗಿ ಹೋಗಿರುವಂತಹ ಚಿತ್ರಣ ಇತ್ತು. ತಡರಾತ್ರಿಯಿಂದ ಇವರು ಅಡುಗೆನೆ ಮಾಡಿರ್ಲಿಲ್ಲ. ಈಗ ನಿಮ್ಗೆ ಗೊತ್ತಿದೆ, ಟೈಮ್ 1 ಗಂಟೆ ಹತ್ತತ್ರ ಆಗ್ತಾ ಬಂತು ನೋಡಿ. ಲೈವ್ ಕೊಡೋದಕ್ಕೂ ಕೂಡ ಕಷ್ಟ ಆಗ್ತಿರುವಂತ ಪರಿಸ್ಥಿತಿ ಅದು. HBR ಲೇಔಟ್ ನಲ್ಲಿರುವಂತ ಅನಾಥಾಶ್ರಮ, ಅಲ್ಲಿ ಇವರೆಲ್ಲರೂ ವಾಸ ಮಾಡ್ತಿದ್ದಾರೆ. ಇವರು ರಾತ್ರಿ ಇಡೀ ನಿದ್ದೆ ಮಾಡಿಲ್ಲ. ಬೆಳಗ್ಗೆ ತಿಂಡಿ ತಿಂದಿದ್ದಾರೋ ಇಲ್ವೋ ಗೊತ್ತಿಲ್ಲ. ಬಿಸಿ ಬಿಸಿ ಕಾಫಿ ಇವರು ಕುಡಿಯುವಂತಹ ಭಾಗ್ಯ ಸದ್ಯಕ್ಕಂತೂ ಇಲ್ಲ. ಯಾಕಂದ್ರೆ ಸುತ್ತಲೂ ನೀರು ಆವರಿಸ್ಕೊಂಡ್ಬಿಟ್ಟಿದೆ. ಕೆಲವೊಬ್ಬರಿಗೆ ಹೈರಾಣ ಆಗ್ತಾ ಇದೆ. ಅಂದ್ರೆ ಏನಿದು ಪರಿಸ್ಥಿತಿ ಹಿಂಗಾಗ್ಬಿಟ್ಟಿದೆಯಲ್ಲ, ನೀರು ಎಲ್ಲಿಂದ ಬಂತು, ಹೇಗ್ ಬಂತು, ಯಾಕೆ ಹೀಗಾಯ್ತು ಅಂತ. ವೃದ್ಧರು ಟ್ಯಾಬ್ಲೆಟ್ ತಗೊಳ್ತಾ ಇದ್ದಾರೋ ಇಲ್ವೋ ಆ ಬಗ್ಗೆನೂ ಕೂಡ ಗೊತ್ತಿಲ್ಲ. ಸರಿಯಾಗಿ ಊಟ ತಿಂಡಿ ಆಗಿದೆಯೋ ಇಲ್ಲ. ಈಗ ಅಡುಗೆ ಮಾಡುವಂತಹ ಕೆಲಸ ಅಲ್ಲಿ ಆ ಅನಾಥಾಶ್ರಮದಲ್ಲಿ ಆಗ್ತಾ ಇದೆ. ಮಾನವೀಯತೆ ಇರೋವರೆಗೂ, ಮಾನವರು ಇರೋವರೆಗೂ, ಕಟ್ಟ ಕಡೆಯ ದಿನದವರೆಗೂ ಯಾರು ಅನಾಥರಲ್ಲ ಅನ್ನೋ ಧ್ಯೇಯವನ್ನ ಹೊಂದಿರೋ ಅನಾಥಾಶ್ರಮ ಇದು. ಇಲ್ಲಿ ಮಕ್ಕಳಿದ್ದಾರೆ, ಅಂಗವಿಕಲರಿದ್ದಾರೆ, ವೃದ್ಧರಿದ್ದಾರೆ, ಮಹಿಳೆಯರಿದ್ದಾರೆ. ಸೊ ಇವರೆಲ್ಲರೂ ಕೂಡ ಸಾಕಷ್ಟು ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ. ಬೇರೆ ಬೇರೆ ದೃಶ್ಯವನ್ನ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಪ್ರಾಣಿಗಳು, ಮೂಕ ಪ್ರಾಣಿಗಳಿಗೂ ಕೂಡ ನೆನ್ನೆ ಸುರಿದಿರುವಂತಹ ಮಳೆ ಇದೆಯಲ್ಲ ಭಾರೀ ಸಂಕಷ್ಟ ತಂದಿಟ್ಟಿದ್ದೀರಿ.
ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.